ಹಾಗಾಗೋದಿಲ್ಲ ಮಿಸ್ ಮನೀಷಾ. ಕಂಪನಿಲಿ ಯಾರ್ ವೋಟಿಂಗ್ ಜಾಸ್ತಿ ಇದ್ರೆ ಅವರೇ ಚೇರ್ಮನ್ ಆಗೋದು. ಈ ಕಂಪನಿಲಿ ನಮ್ ಫ್ಯಾಮಿಲಿ ಶೇರ್ ಜಾಸ್ತಿನೇ ಇದೆ. ಜಾಸ್ತಿ ಅಂದ್ರೆ ಎಷ್ಟು? ಜಸ್ಟ್ 25 to 30% ಅಷ್ಟೇ ತಾನೇ? ಇವರೆಲ್ಲ ನಮ್ಮ ಶೇರ್ ಹೋಲ್ಡರ್ಸ್ ಮಾತ್ರ ಅಲ್ಲ, ನಮ್ಮ ಪಾರ್ಟ್ನರ್ಸ್. ಸಾರಿ, ಇವ್ರು ಇವಾಗಿನವರೆಗೂ ನಿಮ್ ಪಾರ್ಟ್ನರ್ಸ್, ಇನ್ಮೇಲೆ ನನ್ ಪಾರ್ಟ್ನರ್ಸ್. ಅವ್ರ ಶೇರ್ಸ್ನೆಲ್ಲ ನನಗ್ ಕೊಡ್ತಿದ್ದಾರೆ. ಅದ್ ಹೇಗ್ ಬದ್ಲಾಗ್ಬಿಡ್ತಾರೆ? ಅದ್ ತಪ್ಪು ಅಲ್ವಾ? ನಷ್ಟನ ಯಾರೂ ಸಹಿಸೋದಿಲ್ಲ ಮಿಸ್ ಮನೀಷಾ. ಕಂಪನಿನ ಯಾರ್ ಲಾಭದ ಕಡೆಗೆ ತಗೊಂಡೋಗ್ತಾರೋ ಎಲ್ರೂ ಅವ್ರ ಕಡೆಗೆ ಇರ್ತಾರೆ. ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನೆಲ್ಲ ಸರಿ ಮಾಡ್ತೀನಿ. ನಮ್ಗೆ ನಂಬಿಕೆ ಇಲ್ಲ ಸರ್. ಅವ್ರಿರೋವರೆಗೂ ನೀವೇನು ಮಾಡಕ್ಕಾಗಲ್ಲ. ಆದ್ರೂ ನೀವು ಫ್ಯಾಮಿಲಿ ಡಿಸ್ಕಷನ್ ನಮಗ್ ಬೇಕಿಲ್ಲ, ನಮಗ್ ಪ್ರಾಫಿಟ್ಸ್ ಬೇಕು. ನಮ್ ದುಡ್ಡು ಲಾಸ್ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ಕಂಪನಿಗೆ ಲಾಭ ಆಗೋ ಹಾಗೆ ಮಾಡ್ತೀನಿ ಅಂತ ಮಿತ್ರ ಅವ್ರು ಹೇಳ್ತಿದಾರಲ್ವಾ? ನಿಮ್ಮನೇಲೆ ಜಗಳ ನಡೀತಿದ್ರೆ ಕಂಪ್ನಿ ಇನ್ನೇನು ನೋಡ್ಕೋತೀರಾ? ನೀವು ಮಿತ್ರ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಮಿತ್ರ ಅವರು ಡಿಪ್ರೆಷನ್ಗೆ ಹೋಗಿ ಕಂಪ್ನಿನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಮೊದಲು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಕಂಪನಿ ನೋಡ್ಕೋಬಹುದು. ಸೊ ಇದು ವಿಷಯ. ಶೇರ್ ಹೋಲ್ಡರ್ಸ್ ಎಲ್ರೂ ಚೇರ್ಮನ್ ಬದಲಾಗಬೇಕು ಅಂತಿದ್ದಾರೆ. ನೀವೇನೋ ಟೈಮ್ ಕೇಳ್ತಿದ್ದೀರಾ. ಟೈಮ್ ಕೊಡ್ತೀನಿ, ಆದ್ರೆ ನಾಳೆವರೆಗೂ ಮಾತ್ರ ಟೈಮ್ ಕೊಡ್ತೀನಿ. ನಾಳೆ ವೋಟಿಂಗ್ ಇಟ್ಕೊಂಡು ಚೇರ್ಮನ್ ಯಾರು ಅಂತ ಡಿಸೈಡ್ ಮಾಡೋಣ. ಮಿತ್ರ ನಿಂತ್ಕೋ. ನಿನಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ. ಅದು ಡಿಸೈಡ್ ಆಗೋದು ಕಾನ್ಫರೆನ್ಸ್ ಹಾಲ್ನಲ್ಲಿ. ಮಿತ್ರ ನಿಂತ್ಕೋ. ಮಿತ್ರ ಯಾಕೆ ಮಿತ್ರ? ಮೀಟಿಂಗ್ ಮಧ್ಯದಲ್ಲಿ ಯಾಕೆ ಹಾಗೆ ಎದ್ದು ಬಂದೆ? ಎದ್ದು ಬರ್ದೆ? ಅಲ್ಲೇ ಇದ್ದು ನಾನು ಏನ್ ಮಾಡ್ಲಿ? ಶೇರ್ ಹೋಲ್ಡರ್ಸ್ ನ ಕನ್ವಿನ್ಸ್ ಮಾಡ್ಬೇಕಲ್ವಾ? ಹೇಳಿದ್ರೆ ಕೇಳೋ ತರ ಇದಾರ ಅವರು. ಪ್ರಾಬ್ಲಮ್ಸ್ ಬೇಡವಂತೆ, ಪ್ರಾಫಿಟ್ ಮಾತ್ರ ಬೇಕಂತೆ. ಅವ್ರು ಹೇಳೋದು ನಿಜಾನೇ ಅಲ್ವಾ ಮಿತ್ರ? ಅವ್ರಿಗೆ ನಮ್ ಪ್ರಾಬ್ಲಮ್ಸ್ ಕಟ್ಕೊಂಡು ಏನಾಗ್ಬೇಕು?
ಯಾರಾದ್ರೂ ಪ್ರಾಫಿಟ್ಗೋಸ್ಕರನೇ ಅಲ್ವಾ ಬಿಸ್ನೆಸ್ ಮಾಡೋದು. ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾತ್ರ ಇರಲ್ಲ, ಲಾಭ ನಷ್ಟನೂ ಇರುತ್ತೆ. ಅವ್ರನ್ನೆಲ್ಲ ಬ್ಲೇಮ್ ಮಾಡ್ತಿಲ್ಲ ಮಿತ್ರ. ಭಾಗ್ಯ ಕಾರಣದಿಂದ ಕಂಪನಿಗ್ ನಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ನಿಜಾನೇ ಅಲ್ವಾ ಮಿತ್ರ? ಈ ಭಾಗ್ಯ ಕಾರಣದಿಂದಾನೇ ನೀನ್ ಡಿಪ್ರೆಸ್ ಆಗಿತ್ತು. ಅವಳು ಯಾವಾಗ್ಲೂ ನಿನ್ನ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ. ನೀನು ಚೀತು ಅಂದ್ರೂ ಕೂಡ ನಿನ್ ಕಣ್ಣು ಮುಂದೆನೇ ಇದ್ದಾಳೆ. ಮೈ ಮೇಲಾಗಿರೋ ಗಾಯದ ಹಾಗೆ ನಿಂಗ್ ನೋವು ಕೊಡ್ತಾನೆ ಇದ್ದಾಳೆ. ಅದಕ್ಕೆ ನೀನ್ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ ಆಗ್ತಿಲ್ಲ. ಭಾಗ್ಯನ್ ಬಿಡದೆ ಹೊರತು ನೀನ್ ಮತ್ತೆ ನಾರ್ಮಲ್ ಆಗಿರಕ್ ಆಗಲ್ಲ ಮಿತ್ರ. ನೀನ್ ಬೇಡ ಅಂತ ಹೇಳಿದ್ರು ಭಾಗ್ಯ ಹಠ ಮಾಡಿ ನಿನ್ ಜೊತೆನೇ ಇದ್ದಾಳೆ. ಅವಳಿಂದ ಮನೇಲಿ ಕಷ್ಟ, ಆಫೀಸಲ್ಲಿ ನಷ್ಟ. ಅವಳಿಂದಾನೇ ಎಲ್ಲ ಸಮಸ್ಯೆ ಮಿತ್ರ. ನಾಳೆ ನಮ್ಮಿಂದ ಈ ಕಂಪನಿ ದೂರ ಆಯ್ತು ಅಂದ್ರೆ ಅದು ಕೂಡ ಭಾಗ್ಯದಿಂದಾನೆ. ದೂರ ಆಗಿರೋದೇನು ಮನೀಷಾ? ಆಲ್ಮೋಸ್ಟ್ ದೂರ ಆದ ಹಾಗೆ. ನಾಳೆ ವೋಟಿಂಗ್ ಅನ್ನೋದು ಜಸ್ಟ್ ಫಾರ್ಮಾಲಿಟೀಸ್ಗೋಸ್ಕರ ಅಷ್ಟೇ. ಈ ಕಂಪನಿಗೆ ಮುಂದೆ ಆಗ್ಬೇಕಾಗಿರೋ ಚೇರ್ಮನ್ ನಾನೇ. ಮಿತ್ರ ಇರೋವರೆಗೂ ನಿನಗ ಚೇರ್ ಸಿಗಲ್ಲ. ನಿಮ್ ಮಿತ್ರ ಪಕ್ಕ ಭಾಗ್ಯನ್ ರೂಪದಲ್ಲಿ ದರಿದ್ರ ಇದೆ ಅಲ್ವಾ? ಶನಿನ ಪಕ್ಕದಲ್ಲಿಟ್ಕೊಂಡು ಯಾರು ಸಕ್ಸಸ್ ಆಗಲ್ಲ. ಆದ್ರೆ ಅದೆಲ್ಲ ನನಗ್ಯಾಕೆ? ನಾಳೆ ಚೇರ್ಮನ್ ಪೋಸ್ಟ್ಗೆ ರಿಸೈನ್ ಮಾಡಿ ಚೇರ್ ವೆಕೇಟ್ ಮಾಡೋದಕ್ಕೆ ರೆಡಿ ಆಗಿರೋ ಮಿಸ್ಟರ್ ಮಿತ್ರಾನಂದನ್. ಇವಳಿಗೆ ಎಷ್ಟು ಕೊಬ್ಬ ಮಿತ್ರ. ನಿಂಗೆ ರಿಸೈನ್ ಮಾಡು ಅಂತಿದ್ದಾಳೆ. ಅವಳಿಗೆ ಮಾಡ್ತೀನಿರು. ನಿಂತ್ಕೋ ಮನೀಷಾ. ನಿನ್ನ ಇನ್ಸಲ್ಟ್ ಮಾಡಿದವ್ರನ್ನ ನಾನ್ ಸುಮ್ನೆ ಬಿಡೋದಿಲ್ಲ ಮಿತ್ರ. ಅವಳನ್ನ ಸಾಯಿಸ್ಬಿಡ್ತೀನಿ. ಮನೀಷಾ, 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 ಮನೀಷಾ. ಅಲ್ಲ ಮನೀಷಾ ಎಲ್ಲಿಗೆ ಹೋಗ್ತಿದ್ದಾಳಣ್ಣ? ಎಲ್ಲ ಇವಳಿಂದಾನೆ. ಇವಳು ಮಾಡಿರೋ ಕೆಲ್ಸದಿಂದ ಇದೆಲ್ಲ ಎಷ್ಟು ದೂರ ಹೋಗುತ್ತೋ, ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ನಾನಿನ್ನು ಹೀಗೆ ಎಷ್ಟು ದಿನ ನರಕ ಅನುಭವಿಸ್ಬೇಕೋ ನನಗೆ ಗೊತ್ತಿಲ್ಲ. ನನ್ನನ್ನ ಹೀಗೆ ಬೀದಿಗೆ ತಂದು ನಿಲ್ಸಿದಾಳೆ ನೋಡು. ಛೇ ಅಣ್ಣ ಅಣ್ಣ, ಬೇಜಾರಾಗ್ಬಿಡಿ ಅದ್ಗೆ. ಅಣ್ಣನ ಮೂಡ್ ಸರಿ ಇಲ್ಲ ಅಷ್ಟೇ. ನಾಳೆ ನಡೆಯೋ ವೋಟಿಂಗಲ್ಲಿ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ನಾನ್ ಬೇಜಾರಾಗ್ತಿರೋದು ಕೂಡ ನಾಳೆದ್ರ ಬಗ್ಗೆನೇ ವಿವೇಕ್. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಮನೆಗೆ ಹೋಗಿ ಯೋಚನೆ ಮಾಡೋಣ ಅದ್ಗೆ. ಬನ್ನಿ.
ಎಣ್ಣೆ ಸೀಗೆಕಾಯಿ ಥರ ಇದ್ರು ಹಿಂಗೆ ಒಂದಾಗೋದ್ರಲ್ಲ, ಈ ಪವಾಡ ಹೇಗೆ ನಡೀತು? ಏನ್ PA ಶಾಕ್ ಆಯ್ತಾ? ಹೌದು ಮೇಡಮ್. ಮಿತ್ರಾನಂದನ್ ನನ್ ಎನಿಮಿ, ಬಟ್ ಮನೀಷಾ ನನ್ ಬೆಸ್ಟ್ ಫ್ರೆಂಡ್. ಇನ್ಫ್ಯಾಕ್ಟ್ ಮನೀಷಾಗೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ಮನೀಷಾಗೋಸ್ಕರನೇ ಮಿತ್ರನ ಎದುರು ಹಾಕೋತಿದ್ದೀನಿ. ಥ್ಯಾಂಕ್ ಯು ಸಾನಿಯಾ, ನಂಗೋಸ್ಕರ ಇಷ್ಟೆಲ್ಲ ಮಾಡಿರೋದಕ್ಕೆ. ನಮ್ ಫ್ರೆಂಡ್ಶಿಪ್ಗೋಸ್ಕರ ಅಷ್ಟು ಮಾಡಲ್ವಾ? ಆಫ್ಟರ್ ಆಲ್ ನೀನ್ ಏನ್ ಕೇಳ್ದೆ? ಮಿತ್ರಾನಂದನ್ ಶೇರ್ ಹೋಲ್ಡರ್ಸ್ ಎಲ್ರನ್ನೂ ನನ್ ಕಡೆ ತಿರುಗಿಸ್ಕೊಂಡು ಮಿತ್ರನ ಚೇರ್ಮನ್ ಚೇರಿಂದ ಎಬ್ಬರಿಸ್ಬೇಕು ಅಂದೆ. ಅಷ್ಟೇ ಅಲ್ಲ, ಮಿತ್ರನ್ ಮುಂದೆ ಭಾಗ್ಯನ ಕೆಟ್ಟೋಳನ್ನಾಗಿ ಮಾಡ್ಬೇಕು. ಭಾಗ್ಯ ಅನ್ಲಕ್ಕಿ ಅಂತ, ಭಾಗ್ಯ ಇಂದನೇ ಅವನ್ ಸರ್ವನಾಶ ಆಗಿದ್ದಾನೆ ಅಂತ ಮಿತ್ರ ಅನ್ಕೋಬೇಕು. ಅಷ್ಟಕ್ಕೂ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಲ್ಲಿ ಅದನ್ನೇ ತಾನೇ ಮಾಡ್ದೆ. ಭಾಗ್ಯನಿಂದಾನೇ ನೀನ್ ನಾಶ ಆಗ್ತಿರೋದು ಮಿತ್ರ ಅಂತ ಶೇರ್ ಹೋಲ್ಡರ್ಸ್ ಕಡೆಯಿಂದ ಹೇಳಿಸ್ದೆ. ನಾನ್ ಕೂಡ ಹೇಳಿದೀನಿ, ಭಾಗ್ಯನ್ ಮೇಲೆ ಮಿತ್ರನ್ಗೆ ತುಂಬಾ ಕೋಪ ಬರೋ ಹಾಗೆ ಮಾಡಿದೀನಿ. ನಾಳೆ ಶೇರ್ ಹೋಲ್ಡರ್ಸ್ ಎಲ್ರೂ ನಿನ್ಗೆ ಓಟ್ ಹಾಕ್ತಾರೆ ಅಲ್ವಾ? ಮೀಟಿಂಗ್ ಅಲ್ಲಿ ನೋಡ್ದೆ ಅಲ್ವಾ, ಆಲ್ರೆಡಿ ಎಲ್ರೂ ನನ್ ಕಡೆನೇ ಇದ್ದಾರೆ ಮನೀಷಾ. ನಾಳೆ ವೋಟಿಂಗ್ ಅನ್ನೋದು ಹೆಸರಿಗೆ ಮಾತ್ರನೇ. ಇವತ್ ರಾತ್ರಿ ಶೇರ್ ಹೋಲ್ಡರ್ಸ್ ಎಲ್ರಿಗೂ ದೊಡ್ಡ ಪಾರ್ಟಿ ಕೊಡ್ತಾ ಇದ್ದೀನಿ. ಆದ್ರೆ ನೀನು ಕೂಡ ಬಾ. ನಾನ್ ಬಂದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ನಾಳೆ ವೋಟಿಂಗ್ ಆಗ್ತಿದ್ದ ಹಾಗೆ ಚೇರ್ಮನ್ ಚೇರಲ್ಲಿ ನೀನ್ ಕುತ್ಕೋ. ನಾಳೆ ಮಿತ್ರ ಸೋತು ಮನೆಗ್ ವಾಪಸ್ ಹೋಗ್ತಾನೆ. ಪಾಪ, ನಿನ್ ಮಿತ್ರನ್ಗೆ ಕಷ್ಟ ಕೊಡ್ತೀಯಾ? ಆ ಕಷ್ಟ ಟೆಂಪರರಿ. ಮಿತ್ರ ಭಾಗ್ಯನ ಈ ಮನೆಯಿಂದ ಕಳಿಸ್ದಾಗ ಮತ್ತೆ ಮಿತ್ರನ ಚೇರ್ಮನ್ ಚೇರಲ್ಲಿ ಕೂಡಿಸ್ತೀನಿ. ಹಾಗೆ ಮಿತ್ರಂಗಿರೋ ಕಳಂಕನ ದೂರ ಮಾಡಿ ಅವನ್ ಹೆಂಡತಿ ಆಗ್ತೀನಿ. ನಿನ್ ಪ್ಲಾನ್ ಚೆನ್ನಾಗಿದೆ ಮನೀಷಾ. ನೀನ್ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ. ಹೇಳ್ಬೇಕು ಅಂದ್ರೆ ಆ ಭಾಗ್ಯನೇ ಸ್ವಲ್ಪ ಡೇಂಜರಸ್ ಅನ್ಸತ್ತೆ. ಮಿತ್ರನ್ನ 2 ಸಲ ಕಾಪಾಡಿದಾಳೆ. ಈ ಸಲ ಕಾಪಾಡೋದಿಲ್ಲ. ಇಷ್ಟೊತ್ತಿಗೆ ಮನೇಲಿ ಗಲಾಟೆ ಶುರುವಾಗಿರತ್ತೆ. ಮಿತ್ರ ಭಾಗ್ಯನ ಬಾಯಿಗೆ ಬಂದಂಗೆ ಬೈತಾನೇ ಇರ್ತಾನೆ. ಏನಾಯ್ತು ಮಿತ್ರ? ಶೇರ್ ಹೋಲ್ಡರ್ಸ್ ಏನಂದ್ರು? ಏನಾಯ್ತು ಅಂತ ಕೇಳ್ತಾ ಇದ್ರು, ಏನು ಹೇಳ್ತಾ ಇಲ್ವಲ್ಲ ಮಿತ್ರ? ಏನ್ ಹೇಳ್ಬೇಕು ಅಂತೀರಾ ಮಾಮ್? ಶೇರ್ ಹೋಲ್ಡರ್ಸ್ ಎಲ್ಲ ನನ್ ವಿರುದ್ಧ ಆಗಿದ್ದಾರೆ ಅಂತ ಹೇಳ್ಬೇಕಾ? ಚೇರ್ಮನ್ ಪೋಸ್ಟ್ ಇಂದ ನಾನು ದೂರ ಆಗ್ತಿದ್ದೀನಿ ಅಂತ ಹೇಳ್ಬೇಕಾ? ಲಕ್ಕಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದೆ ಅಂತ ಹೇಳ್ಬೇಕಾ? ನಂದನ್ ಫ್ಯಾಮಿಲಿ ಇನ್ಮುಂದೆ ಬಿಸ್ನೆಸ್ ಮಾಡೋ ಅರ್ಹತೆನ ಕಳ್ಕೊಂಡಿದೆ ಅಂತ ಹೇಳ್ಬೇಕಾ? ಏನ್ ಹೇಳ್ಬೇಕು ಹೇಳಿ? ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದಿಯಲ್ಲೋ, ಏನು ಮಾಡಕ್ಕಾಗಿಲ್ವಾ? ಏನ್ ಮಾಡ್ಲಿ ಡ್ಯಾಡ್? ನನ್ ತಲೆ ಮೇಲೆ ಈ ಶನಿದೇವತೆ ಕೂತಿರುವಾಗ ಮತ್ತೆ ತನ್ನ ಭಾಗ್ಯ ಏನ್ ಮಾಡಿದ್ಲು? ಎಲ್ಲ ಅವಳೇ ಮಾಡಿದ್ದು ಮಾಮ್. ಈ ಕಡೆ ಫ್ಯಾಮಿಲಿನ, ಆ ಕಡೆ ಕಂಪನಿನ ನೆಲ್ಸಮ ಮಾಡಿದಳೆ. ಅವಳು ಬಿಟ್ಟು ಹೋಗಿ ನನ್ನ ಡಿಸ್ಟರ್ಬ್ ಮಾಡಿದ್ಲು. ನಾನು ಡಿಪ್ರೆಸ್ ಆಗಿ ಕಂಪನಿ ಮೇಲೆ ಸ್ವಲ್ಪನೂ ಫೋಕಸ್ಸೇ ಮಾಡಕ್ಕಾಗ್ಲಿಲ್ಲ. ನನ್ನನ್ನ ಮಾನಸಿಕವಾಗಿ, ಆರ್ಥಿಕವಾಗಿ ಕುಗ್ಸಿದಾಳೆ. ಅವಳಿಂದಾನೆ ಇವತ್ತು ನಾನು ತಲೆ ಎತ್ತಕ್ಕಾಗ್ತಿಲ್ಲ. ಎಲ್ಲರತ್ರ ಮಾತು ಕೇಳದೆ ಅವಮಾನ ಅನುಭವಿಸ್ದೆ.
ಖುಷಿಯಾಗಿದ್ದು ನನ್ನ ಲೈಫಲ್ಲಿ ಅವಳನ್ನ ಅನಾವಶ್ಯಕವಾಗಿ ಕರ್ಕೊಂಡು ಬಂದ್ರಿ. ಅವಳ ರೂಪದಲ್ಲಿ ನನಗೆ ಕಷ್ಟನ ನಷ್ಟನ ನಾನು ಕುತ್ತಿಗೆ ಕಟ್ಟಿದ್ರಿ. ಅವಳಿಂದ ನನ್ನ ಪರ್ಸನಲ್ ಲೈಫ್, ನನ್ನ ಬಿಸ್ನೆಸ್ ಲೈಫ್ ಎಲ್ಲ ಕೊಲ್ಯಾಪ್ಸ್ ಆಗೋಗಿದೆ. ಅವಳು ನನ್ನ ಜೀವನದಲ್ಲಿ ಬರ್ದೇ ಹೋಗಿದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನಮ್ಮ ಕುಟುಂಬ ಕಷ್ಟದಲ್ಲಿ ಇರ್ತಿರ್ಲಿಲ್ಲ, ಕಂಪನಿ ಕಷ್ಟದಲ್ಲಿ ಇರ್ತಿರ್ಲಿಲ್ಲ. ಇವಳು ನನ್ನ ಬೀದಿಗೆ ತಂದು ನಿಲ್ಸಿದಾಳೆ. ಇವಳಿಗಿಂತ ಮನುಷ್ಯ ಎಷ್ಟೋ ಪಾಲ್ ವಾಸಿ. ಕೊನೆ ಪಕ್ಷ ನನಗೋಸ್ಕರ ಆ ಸರಿಯು ಜೊತೆ ಜಗಳ ಆಡೋದ್ಲು. ಆದ್ರೆ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಓಡಾಡೋ ಇವಳು ನನ್ನ ಹೀಗೆ ಕೈಲಾಗ್ದಿರೋ ಥರ ಮಾಡಿದಾಳೆ. ಚೆನ್ನಾಗಿದೆಯೋ? ಎಲ್ಲದಕ್ಕೂ ಭಾಗ್ಯನೇ ಕಾರಣನಾ? ನಿನ್ ತಪ್ಪು ಏನೂ ಇಲ್ವಾ? ಇದೆ. ನಿಮ್ ಮಾತು ಕೇಳಿ ಇವಳನ್ನ ನಾನು ಮದುವೆ ಆದ್ನಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಭಾಗ್ಯ ನಿನ್ನ ಎಷ್ಟು ಸಲ ಕಾಪಾಡಿದಾಳೆ, ಅದ್ಯಾವುದು ನಿನಗ್ ನೆನ್ಪಿಲ್ವಾ ಮಿತ್ರ? ಈಗ ನನ್ನ ಸಾಯಿಸ್ಬಿಟ್ಟಿದ್ದಾಳೆ ಮಾಮ್. ಅದ್ ನಿಮಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಹಾಗೆ ಹೇಳಿದ್ರೆ ಹೇಗ್ ಮಿತ್ರ? ಪ್ರಾಬ್ಲಮ್ ಬಂದ ತಕ್ಷಣ ಎದುರಿಸ್ಬೇಕು ಅಂತ ಗೊತ್ತು ಡ್ಯಾಡ್, ಆದ್ರೆ ನನ್ನ ಹತ್ರ ಯಾವುದೇ ಆಯುಧ ಇಲ್ಲ. ಇವಳು ನನ್ನ ನಿರಾಯುಧನಾಗಿ ಮಾಡಿದಾಳೆ. ಹುಡುಕಿದ್ರೆ ಯಾವ್ದಾದ್ರೂ ಒಂದ್ ಪರಿಹಾರ ಸಿಗತ್ತೆ ಮಿತ್ರ. ಇದಕ್ಕೆ ಪರಿಹಾರನೇ ಇಲ್ಲ ಮಾಮ್. ಅದಕ್ಕೆ ಇನ್ನು ಮುಂದೆ ಕಂಪನಿನ ಮರ್ತೋಗಿ. ಅಣ್ಣ, ಏನಾಟ ಆಡಿದ್ಯಾ ಮನೀಷ? ಮನೆಯೆಲ್ಲ ಸ್ಮಶಾನ ಆಗೋಯ್ತು. ಒಂದು ಸಾರಿ ಎಲ್ರನ್ನೂ ಶೇಕ್ ಮಾಡ್ಬಿಟ್ಟೆ. ಸುನಾಮಿ ಬಂದು ಹೋಗಿರೋ ತರ ಇದೆ. ದಟ್ ಈಸ್ ಮನೀಷಾ ಆಂಟಿ. ನಾಳೆ ಮಿತ್ರನ ಚೇರ್ಮನ್ ಚೇರಿಂದ ಕೆಳಗಿಳಿಸಿ ಆಮೇಲೆ ನಾನೇ ಮಿತ್ರನ್ನ ಆ ಚೇರಲ್ಲಿ ಕೂರಿಸ್ತೀನಿ. ಭಾಗ್ಯ ಮಾಡದೇ ಇರೋ ಕೆಲಸನ ನಾನು ಮಾಡಿದೆ ಅಂತ ಹೇಳಿ ಮಿತ್ರನ ಕೈಯಿಂದ ತಾಳಿ ಕಟ್ಟಿಸ್ಕೋತೀನಿ. ಯಾಕೆ ಭಾಗ್ಯ ಹೇಳ್ತಾ ಇದ್ಯಾ? ನೀನೇನ್ ತಪ್ಪು ಮಾಡ್ದೆ ಅಂತ? ಮಾಡದೇ ಇರೋ ತಪ್ಪಿಗೆ ಅನ್ಸ್ಕೊಂಡೆ ಅಲ್ವಾ ಅತ್ತೆ? ಮಿತ್ರ ನಿನ್ನ ನಿಂದಿಸಿಲ್ಲಮ್ಮ, ತಿಳಿದೇನೆ ನಿನ್ನ ಹೊಗಳಿದಾನೆ. ಹೌದು ಭಾಗ್ಯ, ನೀನೊಂದ್ ಜೊತೆಗೆ ಇಲ್ದಿದ್ ಕಾರಣಕ್ಕೇನೆ ಅವನ್ಗಿಷ್ಟೆಲ್ಲ ಕೋಪ. ನೀನಿದ್ದಿದ್ರೆ ಈ ಕಷ್ಟ ನಷ್ಟ ಎಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಅವನ್ ನಂಬಿಕೆ. ಆವತ್ ನೀನ್ ಹೇಳ್ದೇನೆ ದೂರ ಆದೆ ಅಂತ ನೋವು ಪಡ್ತಿದ್ದಾನೆ ಹೊರತು ಇವತ್ತು ಕಂಪನಿ ದೂರ ಆಗ್ತಿದೆ ಅಂತ ಕೋಪ ಮಾಡ್ಕೋತಿಲ್ಲ. ಕರೆಕ್ಟಾಗಿ ಹೇಳಿದ್ರಿ ದೊಡ್ಡಪ್ಪ. ಅಣ್ಣನ ನೋವೇನು ಅಂತ ನಂಗೆ ಅರ್ಥ ಆಗತ್ತೆ. ನಿಜ ಅಕ್ಕ, ಇರ್ಬೇಕಾಗಿರೋ ಟೈಮಲ್ಲಿ ನೀನ್ ಜೊತೆಯಾಗಿರ್ಲಿಲ್ಲ ಅನ್ನೋದು ಭಾವನ್ ನೋವು. ನೀನ್ ಯಾಕೆ ಬಿಟ್ಟು ಹೋದೆ ಅಂತ ಭಾವ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋದ್ರು.
ಅವನ್ ಕೋಪದಲ್ಲಿರೋ ನೋವನ್ನ ನೀನ್ ಅರ್ಥ ಮಾಡ್ಕೋ ಭಾಗ್ಯ. ಅವನ್ ನಂಬಿಕೆನ ನೀನ್ ಉಳಿಸ್ಕೋಬೇಕು. ನೆಲಸಮ ಆಗುತ್ತೆ ಅಂದ್ಕೊಂಡ್ರೋ ನಮ್ ಕಂಪ್ನಿನ ನೀನು ಕಾಪಾಡ್ಬೇಕಮ್ಮ. ಅದು ನಿನ್ನಿಂದನೇ ಆಗುತ್ತೆ.